ಹೆಲೋ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಸೊ ಸಂಡೇ ಸ್ಪೆಷಲ್ ವೆರಿ ಗುಡ್ ಮಾರ್ನಿಂಗ್ ಗೈಸ್. ಸೊ ಸಂಡೇ ಬಂತು ಅಂದರೆ ನನಗಂತೂ ಆ್ಯಸ್ ಯೂಶ್ವಲ್ ಲೇಝಿ ಮಾರ್ನಿಂಗ್ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸೊ ಇವತ್ತಂತೂ ನಿನ್ನೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಾಗಿಂದ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಮನೆ ಕೆಲಸ ಅದು ಇದು ಅಂದ್ಕೊಂಡು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಅದರದ್ದೇ ಇದು ಕಂಟಿನ್ಯೂಷನ್ಸ್ ವ್ಲಾಗ್ ಆಗಿರುತ್ತೆ. ಇನ್ನು ನಾವು ಕುಕ್ಕೆಗೆ ಮುಡಿ ತೆಗೆಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತು ನೆಕ್ಸ್ಟ್ ಡೇ ಊರಿಗೆ ಹೋಗಿದ್ವಿ ಅಂತ ನಾನು ವ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಅದರಲ್ಲೆಲ್ಲ ಸೊಪ್ಪು ಕಿತ್ಕೊಂಡ್ಬಂದಿದ್ದು ಹಂಗೆ ಇಟ್ಬಿಟ್ಟಿದ್ವಿ. ನೈಟ್ ಕರೆಂಟ್ ಬೇರೆ ಹೋಗಿತ್ತು ಅಂಥೇಳಿ ಸೊ ಏನೂ ಮಾಡೇ ಇರಲಿಲ್ಲ. ಇನ್ನು ಬೆಳಗ್ಗೆ ಅವರು ಎದ್ದಿದ ತಕ್ಷಣ ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡ್ರು. ಇನ್ನು ಅವರಿಗೆಲ್ಲ ನಾನು ತಿಂಡಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೆ. ತಿಂಡಿಗೆ ಆ್ಯಕ್ಚುಲಿ ಮಾರ್ನಿಂಗೇ ನಾನು ಚಿಕನ್ ಬಿರಿಯಾನಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಅಭಿ ಫೇವ್ರೆಟ್ ಆ್ಯಕ್ಚುಲಿ. ಸೊ ಅಭಿ ಬಂದಾಗೆಲ್ಲ ಚಿಕನ್ ಬಿರಿಯಾನಿ ಮಾಡಿಕೊಡು ಅಂತ ಕೇಳ್ತಾಳೆ. ಸೊ ಆ್ಯಕ್ಚುಲಿ ಏನಪ್ಪ ಅಂದರೆ ತೇಜು ಕೇಳ್ತಿದ್ದು, ಈ ಸತಿ ಏನೋ ಅಭಿ ಕೇಳಿದ್ಲು. ಸೊ ಹಾಗಾಗಿ ಮಾಡ್ತಾ ಟೇಸ್ಟ್ ನೋಡೋಣ ಅಂತ ನೋಡ್ತಾಯಿದ್ದೆ. ಸೊ ನಾನು ಆ್ಯಕ್ಚುಲಿ ಚಿಕನ್ ತಿನ್ನಲ್ಲ, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನು ಫೈನಲಿ ಚಿಕನ್ಗೆಲ್ಲ ರೆಡಿ ಮಾಡಿ ಚಿಕನ್ ಬಿರಿಯಾನಿ ಅಂತೂ ಮಾಡೋಷ್ಟರಲ್ಲಿ ಆ್ಯಕ್ಚುಲಿ ಸೊಪ್ಪು ಕ್ಲೀನ್ ಮಾಡೋದು ಇನ್ನೂ ತುಂಬಾ ಇತ್ತು, ಲೇಟ್ ಆಗುತ್ತೆ ಅಂಥೇಳಿ ಇನ್ನು ತಿಂಡಿನೇ ರೆಡಿ ಆಗ್ತಿದೆ, ಬೇಗ ಬೇಗ ನೀವು ಎತ್ತಿಡಿ ಅಂತ ಹೇಳಿ ಅಕ್ಕಂಗೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಬನ್ನಿ ಅಂತ ಕಳಿಸ್ತಾ ಇದ್ದೆ. ಇನ್ನು ಅವ್ರು ಸೊಪ್ಪೆಲ್ಲ ಸೈಡಿಗಿಟ್ಟು ತುಂಬ ಹೊತ್ತಾಗುತ್ತೆ ಅಂತ ಹೇಳಿ ಅವ್ರು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಚಿಕನ್ ಬಿರಿಯಾನಿ ಅಂತೂ ರೆಡಿನೇ ಆಯಿತು. ಇನ್ನು ಅವ್ರು ರೆಡಿಯಾಗಿ ಬಂದಮೇಲೆ ಎಲ್ರಿಗೂ ಅಕ್ಕನೇ ಹಾಕ್ಕೊಡ್ತಿದ್ದಾಳೆ. ಯಾಕಪ್ಪ ಅಂತ ಹೇಳಿದ್ರೆ ಸೊ ಜನ ಜಾಸ್ತಿ ಇದ್ದಾಗ ಬಡ್ಸೋದಕ್ಕೂ ಮತ್ತು ಬಿಸಿ ಇರುತ್ತೆ. ಸೊ ಪಾಪುನ ಇಟ್ಕೊಂಡು ನಾನು ಬಡ್ಸೋಕ್ಕೆಲ್ಲ ಆಗಲ್ಲ. ಮತ್ತು ಸೊ ಯಾರ್ಯಾರ ಮನೇಲಿ ಹೆಂಗೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅಭಿ ಏನು ತಿಂತಾಳೆ ಮತ್ತು ತೇಜಸ್ಗೆ ಏನು ಹಾಕಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವರೆಲ್ಲ ಜಾಸ್ತಿ ಚಿಕನ್ ತಿನ್ನಲ್ಲ, ಬಟ್ ಬಿರಿಯಾನಿ ಆದರೆ ತಿಂತಾರಷ್ಟೇ. ಸೊ ಹಾಗಾಗಿ ಅವ್ರಿಗೆಲ್ಲ ನೋಡಿ ಹಾಕೋಣ ಅಂಥೇಳಿ ಹಾಕ್ಕೊಡ್ತಾಯಿದ್ಲು. ಇನ್ನು ಅಮ್ಮನಿಗೆ ಕಾಲು ನೋವು ಇರೋದ್ರಿಂದ ಅಮ್ಮ ಮೇಲೆ ಕುತ್ಕೊಂಡು ತಿಂತಾರೆ. ಲಾಸ್ಟ್ ಟೈಮೇ ನಾನು ಹೇಳಿದ್ದೆ ಬ್ಯಾಕ್ ಪೇನು ಮತ್ತು ಸೊ ಅಮ್ಮಂಗೆ ಮೇಲೆ ಕೆಳಗೆ ಹತ್ತಿ ಕಾಲೆಲ್ಲ ಸ್ವಲ್ಪ ನೋವಾಗಿದೆ ಅಂತ ಹೇಳಿ. ಇನ್ನು ನನ್ನ ಮಗಳು ಆ್ಯಕ್ಚುಲಿ ಅಭಿಗೋಸ್ಕರ ಮಾಡಿದ್ಯಾ ನನಗೆ ಮಾಡಿಲ್ಲ ಅಂತ ಇದ್ಲು. ಅವಳಿಗೂ ಕೂಡ ಸಮಾಧಾನ ಮಾಡಿ ಅವಳಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ. ಅಕ್ಕ ತಿನ್ನಿಸ್ತಿದ್ಲು. ಇವತ್ತಂತೂ ಫುಲ್ಲು ಟಯರ್ಡು, ಫುಲ್ ಖುಷಿ ಹಾಗೆ ಬೇಜಾರು ಕೂಡ. ಸೊ ಇನ್ನು ಬೆಳಗ್ಗೆಯಿಂದ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಆ್ಯಕ್ಚುಲಿ ಏನು ಗೊತ್ತಾ, ಸೊಪ್ಪು ಕ್ಲೀನ್ ಮಾಡೋಕೆ ಇಟ್ಕೊಂಡಿದ್ದು ನಾವು 9 ಗಂಟೆಗೆ. ಸೊ ಇವಾಗ ಟೈಮ್ ಬಂದು 12:15 ಆಗಿದೆ. ಚಿಕನ್ ಬಿರಿಯಾನಿ ಮಾಡಿದ್ದೆ ತಿಂಡಿಗೆ, ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಅಂದರೆ ಫಸ್ಟೇ ಒಂದು ಸ್ವಲ್ಪ ಇದ್ದಾಗಲೇ ಹಂಗೆ ಇಟ್ಟು, ಯಾಕೆಂದರೆ ಸೊಪ್ಪು ಕ್ಲೀನ್ ಮಾಡೋದು ಲೇಟ್ ಆಗುತ್ತಲ್ವ, ಹಾಗಾಗಿ ತಿಂಡಿ ತಿನ್ಕೊಂಡು ಮಾಡೋಣ ಅಂಥೇಳಿ ತಿಂಡಿ ತಿನ್ಕೊಂಡು ಇಷ್ಟೊತ್ತು ಕ್ಲೀನ್ ಮಾಡಿ ಈಗ ಎಲ್ಲ ರೆಡಿ ಮಾಡಿ ಈಗ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದಾಳೆ ಅಕ್ಕ. ಸೊ ಎಲ್ಲ ಹೆಂಗೆ ಪ್ಯಾಕ್ ಮಾಡಿದ್ದಾಳೆ ನೋಡಿ, ಚಿಕ್ಕ ಅಕ್ಕನಿಗೂ ದೊಡ್ಡ ಅಕ್ಕನಿಗೂ ಅಂತ. ಸೊ ಹಿಂಗೆ ಸಪ್ರೇಟ್ ಒಂದೊಂದು ಬ್ಯಾಗಲ್ಲಿ ಈ ಥರ ಹಾಕಿ ಇಟ್ಟಿದ್ದಾಳೆ. ತಿಂಡಿ ಅಂತೂ ಚಿಕನ್ ಬಿರಿಯಾನಿ ತಿಂದಿದ್ದಾಯಿತು. ಈಗ ಮಟನ್ ಸಾಂಬಾರು ಮತ್ತು ಚಿಕನ್ ಸಾಂಬಾರು ಮತ್ತು ಮುದ್ದೆ ಅನ್ನ ಮಾಡಬೇಕು. ಸೊ ಮಟನ್ ಸಾಂಬಾರು ತೋರಿಸ್ತೀನಿ ಬನ್ನಿ. ಮಟನ್ ಸಾಂಬಾರನ್ನ ಆಲ್ರೆಡಿ ಇಲ್ಲಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ನೋಡ್ತಿರ್ಬೋದು ನೀವು, ಮಟನ್ ಸಾಂಬಾರಂತೂ ಬೇಯ್ತಾ ಇದೆ. ಅಕ್ಕ ಬಾವ ಹೋಗ್ತಾರಲ್ಲ, ಸೊ ಹಾಗಾಗಿ ಬೆಳಗ್ಗೆ ಚಿಕನ್ ಮಾಡಿದ್ದೆ, ಈಗ ಮುದ್ದೆ ಮಾಡ್ಕೋಬೇಕು. ಸೊ ಮಟನ್ ಸಾಂಬಾರನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ. ಮಟನ್ ಸಾಂಬಾರು ಕೂಡ ಬೇಯ್ತಾ ಇದೆ. ಸೊ ಇನ್ನೇನು ಸಾಂಬಾರು ರೆಡಿ ಆದರೆ ಮುಗೀತು. ಅನ್ನಕ್ಕೆ ಮತ್ತು ಮುದ್ದೆಗೆ ಇಟ್ಕೊಬೇಕು. ಇನ್ನು ಈ ಕಡೆ ಲೋಕಿ ಆ್ಯಕ್ಚುಲಿ ಮಟನ್ ತಿನ್ನಲ್ಲ, ಸೊ ಅವನಿಗೋಸ್ಕರ ಚಿಕನ್ನು. ಸೊ ಇಲ್ಲಿ ಚಿಕನ್ ಸಾಂಬಾರನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಮುದ್ದೆ ಒಂದು ಮಾಡಿಕೊಂಡ್ರೆ ಅನ್ನಕ್ಕೆ ಇಡಬೇಕು. ಇವಾಗ ಅನ್ನಕ್ಕೆ ಇಟ್ಕೊಬಿಡ್ತೀನಿ, ಈ ಕಡೆ ಸಾಂಬಾರು ರೆಡಿ ಆಗ್ತಾಯಿದೆ, ಮುದ್ದೆ ಮಾಡಿದ್ರೆ ಮುಗೀತು. ಇವಾಗ ಈ ಥರ ಇದೆ. ಈಗ ಅಡುಗೆ ಮಾಡಿ ಇಟ್ಬಿಟ್ಟು ಆ್ಯಕ್ಚುಲಿ ಮನೆ ಹತ್ರನೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಕ್ಕ ಬಾವ ಮತ್ತು ಮನೆ ಯಾವ ಹಂತದಲ್ಲಿದೆ ಮತ್ತು ಏನೇನು ಮಾಡಿಸಿದ್ಯಾ ಅಂತ ನೋಡಬೇಕು ಅಂದು. ಸೊ ಅವ್ರನ್ನೂ ಕೂಡ ಈಗ ಮನೆ ಹತ್ರ ಕರ್ಕೊಂಡು ಹೋಗಬೇಕು. ಮನೆ ಹತ್ರ ಕರ್ಕೊಂಡೋಗಿ ಅವ್ರಿಗೂ ಎಲ್ಲ ತೋರಿಸ್ಕೊಂಡು ಇನ್ನೇನು ಅಲ್ಲಿಂದ ಬಂದು ಊಟ ಮಾಡಿ ಹೊರಡ್ತಾರೆ ಅಂತ ಅನಿಸುತ್ತೆ. ನಾನು ಆ್ಯಕ್ಚುಲಿ ಸಂಜೆ ನೈಟ್ ಊಟ ಮುಗಿಸ್ಕೊಂಡು ಹೋಗಿ ಅಂತ ಇದ್ದೀನಿ. ಬಟ್ ತೇಜಸ್ಸಿಗೆ ಸ್ವಲ್ಪ ಹೋಮ್ವರ್ಕ್ ಬರೆಯೋದಿದೆ, ಹಾಗಾಗಿ ಬೇಗ ಹೋದರೆ ಮಾಡ್ಕೋಬೋದು. ಆ್ಯಕ್ಚುಲಿ ಅವ್ರು ನೆನ್ನೆ ಹೇಳಿದರು ನೈಟೇ ಊಟ ಮಾಡಿ ಹೊರಡ್ತೀವಿ ಅಂತ. ಬಟ್ ಅವ್ನಿಗೆ ಹೋಮ್ವರ್ಕ್ ಇದೆಯಂತೆ, ಅವ್ನು ತರೋದು ಮರ್ತೋಗಿದ್ದ. ಅಭಿ ಅಂತೂ ಎಲ್ಲ ಹೋಮ್ವರ್ಕ್ ಇಲ್ಲೇ ತಂದು ಮಾಡಿದ್ಲು. ಸೊ ಇನ್ನೇನು ಅಡುಗೆ ಮಾಡಿಟ್ಟು ಮನೆ ಹತ್ರ ಕೂಡ ಕರ್ಕೊಂಡು ಹೋಗಿ ಊಟ ಮಾಡಿ ಹೊರಡ್ತಾರೆ ಅವರು. ಹೊರಡೋ ಅಷ್ಟರಲ್ಲಿ ಅಡುಗೆ ಮಾಡ್ಕೊಂಬಿಟ್ರೆ ಮುಗೀತು. ಈಗ ಇನ್ನೇನು ಅನ್ನಕ್ಕೆ ಇಟ್ಕೊಂಬಿಡೋಣ. ಸೊ ಇನ್ನು ಮನೆ ಹತ್ರ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಅನ್ನ ಆದಮೇಲೆ ಸೊ ಬನ್ನಿ ಅವ್ರನ್ನ ಮನೆ ಹತ್ರ ಕೂಡ ಕರ್ಕೊಂಡು ಹೋಗೋಣ. ನಿನ್ನೆ ಎಣ್ಣೆ ಹಾಕಿರೋದು ಹಂಗೆ ತಲೆನೋವೆಲ್ಲ ಕಡಿಮೆ ಆಗಿದೆ. ಬನ್ನಿ ಅವ್ರನ್ನ ಮನೆ ಹತ್ರ ಕರ್ಕೊಂಡು ಹೋಗಿ ಬಂದು ನಾವು ಕಂಟಿನ್ಯೂ ಮಾಡ್ತೀನಿ. ರೆಡಿನಾ? ಸರಿ ನಡೀರಿ.
ಇನ್ನು ಮನೆಯಲ್ಲೆಲ್ಲ ಅಡುಗೆ ಮಾಡಿಟ್ಟು ಆ್ಯಕ್ಚುಲಿ ಅಕ್ಕನ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಮನೆ ಹತ್ರ ಹೋಗೋಣ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ. ಅಂತ ಹೇಳಿದ್ರೆ ನಮ್ಮ ಭಾವ ಮತ್ತು ಅಕ್ಕ ಮನೆ ನೋಡಿ ತುಂಬ ದಿನವೇ ಆಗಿತ್ತು. ಸೊ ಅವ್ರಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿವರೆಗೂ ಆಗಿದೆ ಏನು ಅಂತ ಭಾವ ಅಕ್ಕ ಇಬ್ಬರು ರೇಗಿಸ್ತಾಯಿದ್ರು. ಹಂಗಾರೆ ನೆಕ್ಸ್ಟ್ ಗೃಹ ಪ್ರವೇಶ ಬೇಗ ಅಂತ ಹೇಳಿ. ಸೊ ನೋಡೋಣ, ಅದು ಕೂಡ ದೇವರ ಆಶೀರ್ವಾದ ಯಾವಾಗ ಆಗುತ್ತೋ ಹಂಗೆ ಆಗುತ್ತೆ. ಇನ್ನು ಟೈಲ್ಸ್ ಆ್ಯಕ್ಚುಲಿ ಹಾಕ್ತಾಯಿದ್ದಾರೆ, ನೀವು ನೋಡ್ತಿರ್ಬೋದು. ದೇವ್ರ ಮನೆ ಎಲ್ಲ ಹಾಕಿದ್ದಾರೆ. ಸೊ ಹೆಂಗೆ ಬಂದಿದೆ, ಫಿನಿಶಿಂಗ್ ಬಂದಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ಲು. ಇನ್ನು ಇದು ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆ ಶೇರ್ ಮಾಡಿದ್ದೆ. ನನಗೆ ಗೊತ್ತಿಲ್ಲದಿರೋ ಟೈಲ್ಸ್ ಹಾಕ್ಸ್ಬಿಟ್ಟಿದ್ದೆ ಮಿಸ್ಟೇಕು ಅಂತ. ಅದನ್ನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ ನೋಡಿ. ಸೊ ಸೈಡಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ನಾನು ಫ್ಲೋರಿಂಗಿಗೆ ಆ್ಯಕ್ಚುಲಿ ಇಲ್ಲಿ ಟೈಲ್ಸ್ ಹಾಕ್ಬಿಟ್ಟಿದ್ದೀನಿ. ಬಟ್ ಅದನ್ನು ಒಂದು ಸ್ವಲ್ಪ ಪೈಪ್ ಇಡೋಷ್ಟು ಮತ್ತೆ ಇವಾಗ ತೆಗೆದ್ಬಿಟ್ಟು ಆಮೇಲೆ ಮತ್ತೆ ಪೈಪ್ ಹಾಕ್ಸಿದ್ದೀನಿ. ಅಲ್ಲಿ ಈಗೇನು ಪೈಪ್ ತೆಗ್ದಿದ್ವಲ್ಲ ಅಲ್ಲಿ ಆ್ಯಕ್ಚುಲಿ ವಾಶ್ ಬೇಷನ್ ಬರುತ್ತೆ. ಇನ್ನು ಅಲ್ಲಿಂದ ಮನೆ ನೋಡ್ಕೊಂಡು ಬಂದು ಎಲ್ಲರೂ ಹೊರಡುವಾಗ ಆ್ಯಕ್ಚುಲಿ ರಿತಿಕ್ಷಾ ಅಳ್ತಾ ಇದ್ಲು. ಇನ್ನು ಎದುರುಗಡೆ ಮನೆ ಆಂಟಿ ನೋಡಿ ನಗ್ತಾ ಇದ್ದಾರೆ, ನೋಡ್ತಿರ್ಬೋದು ನೀವು. ಇನ್ನು ಅದೆಲ್ಲ ಮುಗಿಸ್ಕೊಂಡು ಲೋಕಿಗೆ ಭಾವ ಹೇಳ್ತಿದ್ದಾರೆ. ಇನ್ನು ಭಾವ ಕೂಡ ಲೋಕಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಇನ್ನು ನೀವು ಬೆಂಗಳೂರಿಗೆ ಬನ್ನಿ ಅಂತ ಕರೀತಾಯಿದ್ರು. ಸೊ ನಾವು ಕೂಡ ಹೋಗೋಕ್ಕಂತೂ ತುಂಬ ಇಷ್ಟ. ಬಟ್ ಏನು ಮಾಡೋದು, ಈಗ ಎಕ್ಸಾಮ್ಸು ಮತ್ತು ಮನೆ ಮುಗಿಸ್ಕೊಂಡೇ ಹೋಗಬೇಕು, ನಾವು ಹೋಗೋಕ್ಕಾಗಲ್ಲ. ಲೋಕಿ ಇನ್ನು ಸಂತೆಗೆ ಹೋಗ್ಬಿಟ್ರೆ ಇಲ್ಲಿ ಯಾರೂ ಇರೋಲ್ಲ. ಹಾಗಾಗಿ ನಾನು ಅಮ್ಮನೇ ನೋಡ್ಕೋಬೇಕು. ಅದಕ್ಕಾಗಿ ಅಮ್ಮನ್ನ ಆವಾಗವಾಗ ಫ್ಯಾಮಿಲಿನ ಹಿಂಗೆ ಕರೆಸ್ಕೊತಾ ಇರ್ತೀನಿ ನನ್ನ ಕೆಲಸ ಜಾಸ್ತಿ ಇದ್ದಾಗ. ಸೊ ನನಗೆ ಎಲ್ಲದರಲ್ಲೂ ಆಗೋದು ನನ್ನ ಫ್ಯಾಮಿಲಿನೇ. ಇನ್ನು ನಾವು ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಅವರು ಕೂಡ ಹೊರಟು ಫುಲ್ಲು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಹೋಗೋ ದಿವಸ ಅಂತೂ ನನಗೆ ಯಾವಾಗಲೂ ಆ್ಯಸ್ ಯೂಶ್ವಲ್ ಬೇಜಾರು. ಬಟ್ ಅವ್ರನ್ನ ಕಳಿಸಿ ಈಗ ಮನೆಗೆ ಬಂದಿದ್ದೀನಿ. ನೋಡಿದ್ರಲ್ಲ, ಈಗಷ್ಟೇ ಅಕ್ಕನ ಕೂಡ ಕಳಿಸಿ ಮನೆಗೆ ಬಂದು ಇನ್ನೂ ತುಂಬ ಕೆಲಸ ಮಾಡಬೇಕು. ಅವರು ಹೋಗಿದ್ದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಬೇಜಾರು ಇದೆ. ಅಂದರೆ ಏನಪ್ಪ ಖುಷಿ ಅಂತ ಹೇಳಿದ್ರೆ ಅಮ್ಮ ಸದ್ಯಕ್ಕೆ ಮನೇಲಿದ್ದಾರೆ, ಅದೇ ಒಂದು ಖುಷಿ. ರಿತಿಕ್ಷಾ ತುಂಬ ಹಠ ಮಾಡ್ತಾಯಿದ್ರು. ಋತ್ವಿಕ್ನ ಆ್ಯಕ್ಚುಲಿ ಮಲಗಿಸಿದ್ದೀನಿ. ಇನ್ನು ರಿತಿಕ್ಷಾನು ಕೂಡ ಇವತ್ತು ಕಾಲು ಬಿದ್ದು ಏಟು ಮಾಡ್ಕೊಂಡಿದ್ದಾಳೆ. ಅವಳನ್ನು ಕೂಡ ಮಲಗಿಸಿದ್ದೀನಿ. ಈಗ ವ್ಲಾಗ್ ಎಂಡ್ ಮಾಡ್ತಿರೋ ಟೈಮ್ ಬಂದು ಆಲ್ರೆಡಿ 5:30 ಆಗಿದೆ. ಮನೆ ಅಂತೂ ತುಂಬ ಮಿಸ್ಸಿ ಆಗಿದೆ. ಈಗ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೀನಿ. ಸೊ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಋತ್ವಿಕ್ ಮಲ್ಕೊಳ್ಳಿ ಅಂತ ಕಾಯ್ತಿದ್ದೆ ಆ್ಯಕ್ಚುಲಿ. ಈಗ ಮಲ್ಕೊಂಡ. ಇವ್ನ ಇಟ್ಕೊಂಡಂತೂ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಅವ್ನು ಮಲ್ಕೊಂಡ್ರೆ ಸಮಾಧಾನ, ನನಗೆ ಅರ್ಧ ಕೆಲಸ ಆದಂಗೆ ಆಗ್ಬಿಡುತ್ತೆ. ಸೊ ಅಕ್ಕನ ಜೊತೆ ಫ್ಯಾಮಿಲಿ ಜೊತೆ ಇದ್ದರೆ ನನಗಂತೂ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಎಂಜಾಯ್ ಮಾಡ್ತೀನಿ. ಯಾರೂ ಇಲ್ಲ ಅಂದರೆ ನಂದಾಯಿತು, ನಾನಾಯಿತು, ನನ್ನ ಕೆಲಸ ಆಯಿತು ಅನ್ನೋ ಥರ ಆಗಿಬಿಡತ್ತೆ. ಈಗ ಎಲ್ಲ ಮುಗಿಸ್ಬೇಕು. ಕೆಲಸ ಅಂತೂ ತುಂಬ ಪೆಂಡಿಂಗ್ ಇದೆ. ಆ್ಯಸ್ ಯೂಶ್ವಲ್ ನಾಳೆಯಿಂದ ಸ್ಕೂಲು ಕೂಡ ಸ್ಟಾರ್ಟ್ ಆಗುತ್ತೆ. ಬೇಗ ಎದ್ದೇಳಬೇಕು. ಎಲ್ಲ ಈಗಲೇ ಮಾಡಿಟ್ಟು ಮಲ್ಕೊತೀನಿ. ಸೊ ನೋಡಿದ್ರಲ್ಲ ಫ್ಯಾಮಿಲಿ ಜೊತೆ ಹೆಂಗೆ ಎಂಜಾಯ್ ಮಾಡಿದೆ ಅಂತ ಹೇಳಿ. ಸೊ ಅಕ್ಕ ತಂಗಿ ಎಲ್ಲರೂ ಇರೋರು ಇದೇ ಥರ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕ ತಂಗಿದಿರ ಜೊತೆ ಇರೋ ಫೀಲೇ ಬೇರೆ. ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ. ಎಲ್ಲರೂ ಇಲ್ಲೇ ಇದ್ದರೆ ಇನ್ನೂ ಖುಷಿ ಪಡ್ತೀನಿ ನಾನು. ಬಟ್ ಏನು ಮಾಡೋದು, ಹಂಗೆ ಮಾಡೋಕ್ಕಾಗಲ್ಲ, ಹಂಗೆ ಇರೋದಕ್ಕೂ ಆಗಲ್ಲ. ಏನಿದೆಯೋ ಲೈಫಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಇವತ್ತಿಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋದಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನನಗಂತೂ ತುಂಬ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.